ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆ ಇದೊಂದು ಖಾಸಗಿ ಕಂಪನಿಯಾದರೂ ಒಂದು ಎನ್ಜಿಒ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರೆ ಖಂಡಿತ ಅತಿಶಯೋಕ್ತಿಯಲ್ಲ. ಇವರ ಮೂಲ ಉದ್ದೇಶ ಎಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಮಾತ್ರವಷ್ಟೇ ಆಗಿರಲಿಲ್ಲ. ಸಂಸ್ಥಾಪಕರಾದ ಖ್ಯಾತ ಸಾವಯವ ಕೃಷಿ ತಜ್ಞ ಡಾಕ್ಟರ್ ಕೆ.ಆರ್. ಹುಲ್ಲುನಾಚೇಗೌಡರ ಸಂಕಲ್ಪ ಅನ್ನದಾತರ ಸರ್ವಾಂಗೀಣ ಅಭಿವೃದ್ಧಿ. ಸಾವಯವ ಕೃಷಿಯ ಪ್ರಚಾರಕ್ಕಾಗಿ ಅವರು ಸುತ್ತುತ್ತಿರುವುದು ಬರೋಬ್ಬರಿ 4.5 ಲಕ್ಷ ಕಿಲೋಮೀಟರ್. ಮತ್ತೊಂದೆಡೆ ಸಂಕಷ್ಟದ ಸಮಯ ಬಂದಾಗಲೆಲ್ಲ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಕಾಯಕವನ್ನ ತಮ್ಮ ಜೀವನ ಪರ್ಯಂತ ಶಕ್ತ್ಯಾನುಸಾರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ತಾವು ವಿದ್ಯಾಭ್ಯಾಸ ಮಾಡಿದ ಕೋಲಾರ ತಾಲೂಕಿನ ಸುಗಟೂರಿನಲ್ಲಿ ಕೊರೋನಾ ವಾರಿಯರ್ಸ್ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ.ಆರ್. ಹುಲ್ಲುನಾಚೇಗೌಡರು, ಸಮಾಜಕ್ಕೆ ಸಂಕಷ್ಟ ಎದುರಾದಾಗ ಪ್ರತಿಯೊಬ್ಬರೂ ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ಪಂದಿಸಬೇಕು ಎಂದರು. ಲಾಕ್ಡೌನ್ ಆದಾಗ ಸುಮಾರು 2 ಟನ್ನು ರೈತರಿಂದ ವೆಜಿಟೇಬಲ್ಸ್ನ ಖರೀದಿ ಮಾಡಿ ಕೊಟ್ರಿ. ಸೊ ಏನಂತಂದರೆ, ಜನಕ್ಕೆ ಹಣ ಇದೆ, ಆದರೆ ಕೊಡೋರು ಹೃದಯಗಳಿರಲ್ಲ. ಆದರೆ ಕೊಡದೇ ಇದ್ದರೆ ಲಾಸ್ಟಲ್ಲಿ ಏನಾದರೂ ನಾವು ತೊಗೊಂಡೋಗೋಕ್ಕಾಗಲ್ಲ ಅನ್ನೋ ವಿಚಾರ ನಮಗೆ ಸಾಯುವವರೆಗೂ ಗೊತ್ತಾಗಲ್ಲ. ಸೊ ಅದನ್ನು ಮರೆತು ಜೀವನ ಮಾಡೋದಕ್ಕಿಂತ ಸೇವೆ ಕೊಡುವಂಥದ್ದು ಬರೀ ಏನೋ ಧಾನ್ಯ ಕೊಟ್ಟರೆ ದುಡ್ಡು ಕೊಟ್ಟರೆ ಕೊಟ್ಟಂಗೆ ಆಗಲ್ಲ. ನೀವೇನು ಕೊಟ್ಟರು, ಜ್ಞಾನ ಕೊಟ್ಟರು ಸೇವೆನೇ. ಯಾವ ರೂಪದಲ್ಲಿ ಸಮಾಜಕ್ಕೆ ನೀವು ಕೊಟ್ಟರು ಎಲ್ಲವೂ ಸೇವೆಗಳೇ. ಆ ಸೇವೆಗಳನ್ನು ಅರಿತು ಬದುಕಕ್ಕೆ ಶುರು ಮಾಡಿದ್ರೆ ನಮ್ಮದು ರಾಮರಾಜ್ಯ ಆಗ್ತದೆ. ಎಲ್ಲರ ಕೈಲೂ ಕೊಡಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಈ ದೇಶಕ್ಕೆ ಒಂದೊಂದು ಕೊಡುಗೆ ಕೊಡ್ಬೋದು ಅವರವರ ಫೀಲ್ಡಲ್ಲಿ. ಈಗ ನಮ್ಮ ಶಿಕ್ಷಕರಿದ್ದಾರೆ, ಅಪಾರವಾದ ಕೊಡುಗೆ ವಿದ್ಯೆ, ಅದನ್ನು ಕೊಡೋದ್ರಿಂದ ಅದು ಒಂದು ದೊಡ್ಡ ದಾನ, ವಿದ್ಯಾದಾನ. ಸೊ ಅದೇ ರೀತಿ ನೀವು ಸೇವೆ ರೂಪದಲ್ಲಿ ಕೊಡ್ತಾ ಇದ್ದೀರಿ. ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಇವತ್ತು ಅಧ್ಯಕ್ಷರಾಗಿಲ್ಲಿದ್ದಾರೆ ನೋಡಿ. ಎಷ್ಟೋ ಜನಕ್ಕೆ ತಾನು ತಗೊಂಡಿರ್ತಕ್ಕಂಥ ಒಂದು ಹುದ್ದೆಯನ್ನು ಹೆಂಗೆ ನಿರ್ವಹಣೆ ಮಾಡಿ ಒಳ್ಳೇದು ಮಾಡ್ಬೋದಂತ ಗೊತ್ತಿಲ್ಲದೆ ಹುದ್ದೆ ಬಂದು ಹೊರಟೋಗ್ತಾರೆ. ಇವತ್ತು ನಿಮ್ಮ ಥರ ದೇಶದಲ್ಲಿ ಎಲ್ಲೂ ಈ ಥರ ಮಾಡಿದ್ದು ನೋಡಲಿಲ್ಲ ನಾನೇನು. ಆ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿ ವಾರ ಕೂರೋದು, ಒಂದು ಎಜುಕೇಷನ್ ತಗೊಳ್ಳೋದು, ಎಲ್ಲ ಕಡೆ ಕೆಲಸ ಮಾಡೋದು. ಅಂದರೆ ಈ ಥರ ತನ್ನ ಸೇವೆಯಲ್ಲಿ ನಿರೂಪಿಸಿ ಹೋಗುವಂಥ ಅವಕಾಶಗಳು ಪ್ರತಿಯೊಬ್ಬರಿಗೂ ಇದೆ. ಆ ಅವಕಾಶಗಳನ್ನ ಬಳಸ್ಕೋಬೇಕು. ಯಾರು ಬಳಸ್ಕೊಳ್ತಿರೋ ಅವರು ನಿಜವಾಗ್ಲೂ ದೇಶದಲ್ಲಿ ಎತ್ತರಕ್ಕೆ ಬೆಳಿಬೋದು. ಸಂಕಲ್ಪ ಮಾಡ್ಕೊಳ್ಳೋದು ಯಾಕೆಂತಂದರೆ ಸ್ವಾರ್ಥ ಸಂಕಲ್ಪಗಳಿಂದ ದೇಶದ ಉದ್ಧಾರ ಮಾಡೋಕ್ಕಾಗಲ್ಲ. ನಿಸ್ವಾರ್ಥ ಸಂಕಲ್ಪಗಳು ಎಲ್ರಿಗೂ ಬೇಕಾಗಿದೆ. ಸೊ ಎಲ್ಲೋ ಒಂದು ಕಡೆ ಸಣ್ಣದಾಗಿ ನಿಮ್ಮ ಕಡೆಯಿಂದ ಸ್ಟಾರ್ಟ್ ಆಗಿದೆ ಅಂದರೆ ಇದು ಬಹಳ ಎತ್ತರಕ್ಕೆ ಹೆಮ್ಮರವಾಗಿ ಇಂಥ ಒಂದು ಸೇವೆಗಳು ನಡೀಲಿ ಅಂತ ಹೇಳ್ತಾ, ಸೊ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕೆ.ಆರ್. ಹುಲ್ಲುನಾಚೇಗೌಡ ಅಂತ, ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಚೇರ್ಮನು, ಸಮೂಹ ಸಂಸ್ಥೆಗಳ ಚೇರ್ಮನು. ಸೊ ನಾನು ಇತ್ತೀಚೆಗೆ ಕರೋನಾ ಏನು ಪ್ರಾರಂಭ ಆಯಿತು, ಈ ಸಂಕಷ್ಟಗಳಲ್ಲಿ ಸಾಕಷ್ಟು ಜನ ಇವತ್ತು ತೊಂದರೆಯಲ್ಲಿದ್ದಾರೆ. ಇಂಥ ಸಮಯದಲ್ಲಿ ನಾನು ಈ ಪೀರಿಯಡಲ್ಲಿ ನಿರಂತರವಾಗಿ ಒಂದಷ್ಟು ಎಲ್ಲ ಕಡೆನೂ ಆಹಾರ ಕಿಟ್ಟು ಎಲ್ಲ ಕೊಡ್ತಾಯಿದ್ದೀನಿ. ಇವತ್ತು ಸುಗಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾಳ ಯಶಸ್ವಿಯಾಗಿ ಈ ಕರೋನಾ ವಾರಿಯರ್ಸು ಮತ್ತು ಆರೋಗ್ಯ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಅವ್ರಿಗೆಲ್ಲ ಸೇರಿ ಇವತ್ತು ರೇಷನ್ ಕಿಟ್ಗಳನ್ನ ನಾವು ಇವತ್ತಿಲ್ಲಿ ಹಂಚ್ತಾ ಇದ್ದೀರಿ. ಸೊ ಇದು ನಿತ್ಯ ನಿರಂತರವಾಗಿ ಕೆಲವರು ಹಣ ಇರುವಂಥವರು ಇಂಥದನ್ನು ಗುರ್ಸಿ ಕೊಡೋದ್ರಿಂದ ಸಮಾಜದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅಂತಂದರೆ ಇಂಥ ಸಂಕಷ್ಟದಲ್ಲಿ ನಾವು ಹೊರಗಡೆ ಬರ್ತಾ ಇದ್ದರೆ ಬೇರೆ ಸಮಯದಲ್ಲಿ ಏನು ಮಾಡಿದ್ರು ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಈ ಜಾಗದಲ್ಲಿ ನಾನಿವತ್ತು ಈ ಜಾಗದಲ್ಲಿ ಓದಿ ಬೆಳೆದಿದ್ದೀನಿ. ಹಾಗಾಗಿ ಅಭಿಮಾನದಿಂದ ಇವತ್ತು ಈ ಜಾಗದಲ್ಲಿ ನಾನು ಕೊಟ್ಟಿದ್ದೀನಿ. ತುಂಬ ಸಂತೋಷ ಅನ್ನಿಸ್ತು.
ಸರ್ ನನಗೆ ಭಾಳ ಖುಷಿ ಇದೆ ಸರ್. ಯಾಕೆಂತಂದರೆ ನಗರ ಭಾಗದಲ್ಲಿ ಎಷ್ಟು ಸೇವೆ ಮಾಡಿದ್ರೂ ಅಲ್ಲಿ ಅದನ್ನು ಹೊಟ್ಟೆ ತುಂಬಿರೋರಿಗೆ ಊಟ ಬಡಿಸ್ದಂಗೆ ಆಗುತ್ತೆ. ಇವತ್ತು ನಿಜವಾಗ್ಲೂ ಹಸಿವಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಜನಗಳಿಗೆ ಇಂಥ ಜಾಗದಲ್ಲಿ ಬಂದು ಈ ಸೇವಾ ಮಾಡೋವಂಥ ವ್ಯಕ್ತಿಗಳು ಮಾಡೋದ್ರಿಂದ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಏನಂತಂದರೆ ಇವತ್ತು ನಮ್ಮ ಈ ಕರೋನಾ ವಾರಿಯರ್ಸು ಮತ್ತು ಹೆಲ್ತ್ ಏನಿದೆ ಆರೋಗ್ಯದ ಇಲಾಖೆಯವರು ಇವ್ರನ್ನ ನಾವು ಬಹಳ ಎಷ್ಟು ಹೊಗಳಿದ್ರೂ ಸಾಲದು. ಯಾಕೆಂತಂದ್ರೆ ಇಂಥ ಸಂಕಷ್ಟದಲ್ಲಿ ಎಲ್ಲರೂ ಮನೆಗಳಲ್ಲಿ ಸೇರಿಕೊಂಡಿದ್ರು, ಹೊರಗಡೆ ಇದ್ದು ಕೆಲಸ ಮಾಡಿದ್ದಾರೆ ಅಂದರೆ ಅವರೊಬ್ಬರನ್ನ ಬಿಟ್ಟರೆ ಇನ್ಯಾರೂ ಮಾಡಿಲ್ಲ. ಹಾಗಾಗಿ ಇಂಥವ್ರಿಗೆ ನಾವು ಎಷ್ಟು ಸೇವೆ ಮಾಡಿದ್ರು ಕಡಿಮೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಧನ್ಯವಾದಗಳು. ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಬಿ ತೇಜಸ್, ಕೆಆರ್ ನಾರಾಯಣಸ್ವಾಮಿ, ಡಾಕ್ಟರ್ ವಿಕ್ರಮ್ ಗೌಡ, ಶ್ರೀ ಪ್ರಭು, ಚರಣ್ ನಾಯ್ಡು, ಕೆಆರ್ ಶಂಕರೇಗೌಡ, ಶ್ರೀದೇವಿ ಹುಲ್ಲುನಾಚೇಗೌಡ, ಲಿಖಿತ್ ಜ್ಯೋತಿರ್ಮಯ, ಗ್ರಾಮ ಪಂಚಾಯಿತಿ ಸದಸ್ಯ ಭೂಪತಿ, ಮದ್ದೇರಿಯ ಮೋಹನ್ ಬಾಬು ಮತ್ತಿತರರು ಉಪಸ್ಥಿತರಿದ್ದರು.